Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 16ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಒಮ್ಮೆ 3 ಜನ ಸ್ನೇಹಿತರು ಒಂದು ಒಳ್ಳೆ ಸಂಗಾತಿಗಾಗಿ ಹುಡುಕಾಡುತ್ತಿದ್ದರು. ಆದ್ದರಿಂದ ಅವರು ಧರ್ಮಕೇಂದ್ರದ ಗುರುಗಳ ಬಳಿ ಹೋಗಿ, ಸ್ವಾಮಿ, ನನಗೆ ಜೀವನದಲ್ಲಿ ಒಳ್ಳೆಯ ಸಂಗಾತಿ ಸಿಗಲೆಂದು ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡರು. ಆಗ ಧರ್ಮಕೇಂದ್ರದ ಗುರುಗಳು ಬೈಬಲ್ ಗ್ರಂಥವನ್ನು ತೆಗೆದುಕೊಂಡು ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 10 ವಚನ 38ರಿಂದ 42 ತನಕ ಓದಿದರು. ಅದು ಆತ್ಮೀಯರೇ ಇಂದಿನ ಶುಭ ಸಂದೇಶವಾಗಿದೆ. ಈ ದೇವರ ವಾಕ್ಯವನ್ನು ಓದಿ ಧರ್ಮಕೇಂದ್ರದ ಗುರುಗಳು ಅವರಿಗೆ, ನಿಮಗೆ ಈಗ ಹೇಳಿ ಯಾವ ರೀತಿಯ ಸಂಗಾತಿ ಬೇಕಾಗಿದ್ದಾರೆ ಎಂದರು. ಆಗ ಮೊದಲನೆಯವನು ಹೇಳಿದ, ಸ್ವಾಮಿ, ನನಗೆ ಮಾರ್ತಳ ರೀತಿ ಸಂಗಾತಿ ಬೇಕು. ಏಕೆಂದರೆ ನನಗೆ ಹೆಂಡತಿಯಾಗಿ ಬರುವವಳು ನನಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕಬೇಕು ಹಾಗೂ ಬರುವ ನೆಂಟರಿಷ್ಟರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದನು. ಎರಡನೆಯವನು ಹೇಳುತ್ತಾನೆ, ಸ್ವಾಮಿ, ನನಗೆ ಮರಿಯಳ ರೀತಿ ಇರುವ ಹೆಂಡತಿ ಬೇಕು. ಏಕೆಂದರೆ ಹೇಗೆ ಯೇಸು ಸ್ವಾಮಿಗೆ ಪ್ರೀತಿ ತೋರಿಸಿ ಅವರ ಬಳಿ ಸದಾ ಜೊತೆಗಿದ್ದು ಅವರ ಮಾತನ್ನು ಆಲಿಸಿದಳೋ ಅದೇ ರೀತಿ ಇರಬೇಕು ಎಂದನು. ಮೂರನೆಯ ವ್ಯಕ್ತಿಯ ಸರದಿ ಅವನು ಹೇಳಿದ, ಸ್ವಾಮಿ, ನನಗೆ ಮರಿಯಳ ರೀತಿಯೂ ಮತ್ತು ಮಾರ್ತಳ ರೀತಿಯೂ ಇಬ್ಬರ ರೀತಿಯೂ ಸಹ ಇರಬೇಕು. ಏಕೆಂದರೆ ಅಡಿಗೆ ಮಾಡಿ ಹಾಕಲು ಮಾರ್ತಳ ರೀತಿ, ಊಟ ಆದ ಮೇಲೆ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಮರಿಯಳ ರೀತಿ ಎಂದನು. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಅತಿಥಿ ದೇವೋ ಭವ ಎಂಬುದು ಪ್ರತಿಯೊಂದು ನಾಡಿನ ಸಂಸ್ಕಾರವಾಗಿದೆ. ಅತಿಥಿಗಳು ಮನೆಗೆ ಬಂದಾಗ ಅವರಿಗೆ ಊಟದ ಉಪಚಾರ ಮಾಡುವುದು ನಾವು ಸರ್ವೇ ಸಾಮಾನ್ಯವಾಗಿ ಜನರಲ್ಲಿ ಕಾಣುತ್ತೇವೆ. ಇಂದಿನ ಮೊದಲನೇ ವಾಚನವನ್ನು ನಾವು ಆಲಿಸುವಾಗ ಅಬ್ರಹಾಮನು 3 ಅಪರಿಚಿತ ವ್ಯಕ್ತಿಗಳಿಗೆ ಅತಿಥಿ ಸತ್ಕಾರ್ಯ ಮಾಡುತ್ತಾನೆ. ಅವರು ದಣಿದಿದ್ದಾರೆ ಎಂದು ತಿಳಿದು ಕೈ ತೊಳೆಯಲು ನೀರು ಮತ್ತು ಅವರಿಗೆ ವಿಶ್ರಮಿಸಲು ಹೇಳಿ ಊಟವನ್ನು ತಯಾರಿಸುವುದಾಗಿ ಹೇಳುತ್ತಾನೆ. ಆ 3 ಜನರಲ್ಲಿ ದೇವರನ್ನ ಕಾಣುತ್ತಾನೆ. ಅತಿಥಿ ದೇವೋ ಭವ ಎಂಬ ವಾಕ್ಯದಂತೆ ನಡೆದುಕೊಂಡು ಅವರಿಗೆ ಸತ್ಕಾರ್ಯ ಮಾಡುತ್ತಾನೆ. ಅವರಿಗೆ ಒಳ್ಳೆಯ ಆಹಾರವನ್ನು ತಯಾರಿಸಿ ಹೊಟ್ಟೆ ತುಂಬ ತಿನ್ನಲು ಆಹಾರವನ್ನು ನೀಡ್ತಾನೆ. ಅವನ ಈ ಸತ್ಕಾರ್ಯಕ್ಕಾಗಿಯೇ ಅವರ ಜೀವನದಲ್ಲಿ ಬಹಳ ವರ್ಷದಿಂದ ಆತುರಿಯುತ್ತಿದ್ದ ಒಂದು ಮಗುವನ್ನು ಪಡೆಯುವರೆಂದು ಆಶೀರ್ವಾದವನ್ನು ಪಡೆಯುತ್ತಾರೆ. ಅವರಿಂದ ಆಲಿಸಿದ ಮಾತುಗಳು ದೇವರ ಮಾತುಗಳು ಎಂದು ನಂಬಿ ಅವುಗಳು ನಿಜವಾಗಲೂ ಕಾರ್ಯಗತಗೊಳ್ಳುವುದಕ್ಕೆ ವಿಶ್ವಾಸದಿಂದ ಕಾಯುತ್ತಾನೆ. ಅವನ ಈ ಒಳ್ಳೆಯ ಸೇವೆ ಹಾಗೂ ಉದಾರತೆ ಆತನಿಗೆ ಮಗುವನ್ನು ಕರುಣಿಸುತ್ತದೆ. ಆತನ ವಿಶ್ವಾಸವೇ ಆತನ ಜನಾಂಗದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಆತನ ವಿಶ್ವಾಸ ಹಾಗೂ ಉದಾರತೆಯ ದೇವರ ಜನರನ್ನ ಪಡೆದಂತಾಗುತ್ತದೆ. ಆದ್ಮೇಲೆ ಇಂದಿನ ಶುಭ ಸಂದೇಶವನ್ನ ನಾವು ಆಲಿಸುವಾಗ ಯೇಸು ಸ್ವಾಮಿ ಅನೇಕ ಪವಾಡಗಳನ್ನು ಮಾಡುತ್ತಾ ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಂಚಾರ ಮಾಡುತ್ತಿದ್ದರು. ಸಾಮಾನ್ಯವಾಗಿ ನಾವು ಪ್ರಯಾಣ ಮಾಡಿದರೆ ಬಹಳ ಸುಸ್ತಾಗಿ ತಿನ್ನಲು ಅಥವಾ ಕುಡಿಯಲು ಅಥವಾ ವಿಶ್ರಾಂತಿ ಪಡೆಯಲು ಒಂದು ಸ್ಥಳ ಸಿಕ್ಕರೆ ಸಾಕು ಎನ್ನುತ್ತೇವೆ. ಅದೇ ರೀತಿ ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಬಹಳ ಆಯಾಸವಾಗಿರಬಹುದು. ಅದೇ ಸಮಯಕ್ಕೆ ಮಾರ್ತ ಮತ್ತು ಮರಿಯಳ ಆಮಂತ್ರಣಕ್ಕೆ ಯೇಸು ಸ್ವಾಮಿ ಹೋಗೊಟ್ಟು ಆತಳ ಮನೆಗೆ ಹೋದರು. ಆದ್ಮೇಲೆ ನಾವು ಇಲ್ಲಿ 3 ಜನರ ವಿಭಿನ್ನ ರೀತಿಯಾದ ವ್ಯಕ್ತಿತ್ವವನ್ನು ನಾವು ಕಾಣಬಹುದಾಗಿದೆ. ಮೊದಲನೆಯದಾಗಿ ಮಾರ್ತಳ ವ್ಯಕ್ತಿತ್ವ. ಯೇಸು ಸ್ವಾಮಿ ಮಾರ್ತಳ ಮನೆಗೆ ಹೋದಾಗ ಕೇವಲ ಅವರೊಬ್ಬರೇ ಮಾತ್ರ ಹೋಗಲಿಲ್ಲ, ಬದಲಿಗೆ ಅವರ ಶಿಷ್ಯರು ಅಥವಾ ಸಂಗಡಿಗರು ಅವರ ಜೊತೆ ಹೊರಟರು. ಸಾಮಾನ್ಯವಾಗಿ ನಮ್ಮ ಮನೆಗೆ ಯಾರಾದರೂ ದೊಡ್ಡ ಗುಂಪು ಊಟಕ್ಕೆ ಬಂದರೆ ಮನೆಯಲ್ಲಿರುವ ಸ್ತ್ರೀಯರಿಗೆ ಉಂಟಾಗುವ ಕಳವಳ ಅಷ್ಟಿಷ್ಟಲ್ಲ. ಅದರಲ್ಲೂ ಊಟದ ಸಮಯಕ್ಕೆ ಬಂದರೆ ಮತ್ತಷ್ಟು ಕಳವಳ. ಅದೇ ರೀತಿಯ ಕಳವಳತೆಯನ್ನು ನಾವು ಮಾರ್ತಳಲ್ಲಿ ಕಾಣಬಹುದಾಗಿದೆ. ಏಕೆಂದರೆ ಅಷ್ಟೊಂದು ಜನರಿಗೆ ಊಟ ತಯಾರಿ ಮಾಡುವುದು ಸುಲಭದ ಕೆಲಸವಲ್ಲ. ಅತಿಥಿಗಳಿಗೆ ಸರಿಯಾಗಿ ಸತ್ಕಾರ ಮಾಡದಿದ್ದರೆ ಅವರು ಬೇಸರಗೊಳ್ಳುತ್ತಾರೆ. ಈ ಭಾವನೆಯನ್ನು ಮಾರ್ತಳು ಹೊಂದಿದ್ದಳು. ಆದ ಕಾರಣ ಯೇಸು ಸ್ವಾಮಿಯ ಬಳಿ ಬಂದು ತನ್ನ ಸಹೋದರಿಯ ಮೇಲೆ ದೂರನ್ನು ನೀಡುವುದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ನಾವು ಮಾರ್ತಳ ವ್ಯಕ್ತಿತ್ವವನ್ನು ದೂಷಿಸುತ್ತಿಲ್ಲ, ಬದಲಾಗಿ ಆಕೆ ಪ್ರಾಪಂಚಿಕ ವಿಷಯಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದಳು. ಎರಡನೆಯದಾಗಿ ಮರಿಯಳ ವ್ಯಕ್ತಿತ್ವ. ಇಲ್ಲಿ ಮರಿಯಳ ಬಗ್ಗೆ ಹೇಳುವುದಾದರೆ ಯೇಸು ಸ್ವಾಮಿಯನ್ನ ಮನೆಗೆ ಆಹ್ವಾನಿಸಿ ಅವರ ಬಳಿ ಯಾರೂ ಮಾತನಾಡಲು ಇರದೆ ಸುಮ್ಮನೆ ಬಿಡಲಿಲ್ಲ. ಬದಲಿಗೆ ಒಬ್ಬ ಗುರುವಿನ ಪಾದದ ಬಳಿ ಒಬ್ಬಳು ಶಿಷ್ಯ ಕುಳಿತಂತೆ ಯೇಸುವಿನ ಪಾದದ ಬಳಿ ಆಕೆ ಕುಳಿತುಕೊಂಡು ಪ್ರಭು ಯೇಸುವಿನ ವಾಕ್ಯವನ್ನ ಆಲಿಸತೊಡಗಿದಳು.
ಅವಳ ಮನಸ್ಸು ದೇವರ ವಾಕ್ಯದ ಮುಂದೆ ಎಲ್ಲವೂ ವ್ಯರ್ಥ ಹಾಗೂ ಶೂನ್ಯ ಎಂದು ಭಾವಿಸಿದ್ದಳು. ಆದ ಕಾರಣ ಯೇಸುವಿನ ಪಾದ ಬಳಿ ಕುಳಿತುಕೊಂಡು ಅವರ ಮಾತನ್ನು ಆಲಿಸತೊಡಗಿದಳು. ದಿನದ ಜಂಜಾಟವನ್ನೆಲ್ಲ ಬದಿಗೆ ಇಟ್ಟು ಕ್ರಿಸ್ತನೇ ಸರ್ವಸ್ವ ಎಂದು ಅವರ ಮಾತಿಗೆ ಪ್ರಪಂಚವನ್ನೇ ಕಳೆದುಕೊಂಡಿದ್ದಳು. ಮೂರನೆಯವರ ವ್ಯಕ್ತಿತ್ವ ಯೇಸುಸ್ವಾಮಿ. ಆತ್ಮೇರೆ, ಒಮ್ಮೆ ಒಬ್ಬ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ಊರಿಗೆ ಹೋಗಿ ಮರಳಿ ಬರ್ತಾನೆ ಅಂತೆ. ಅವನು ಮರಳಿ ಬಂದಾಗ ಅವನು ಬಹಳ ಸಪ್ಪಾಗಿ ಇದ್ದನಂತೆ. ಆಗ ಅವನ ಸ್ನೇಹಿತರು ವಿಚಾರಿಸಿದರು, ಏನೋ ಯಾರಾದರೂ ಬೈದ್ರಾ ಅಥವಾ ಊರಿನಲ್ಲಿ ಜಗಳವಾಡಿದ ಅಂತ ಕೇಳಿದರಂತೆ. ಆಗ ಅವನು ಹೇಳಿದ, ಇಲ್ಲ, ನನಗೆ ಯಾರೂ ತೊಂದರೆ ಕೊಡಲಿಲ್ಲ, ಬದಲಿಗೆ ಎಲ್ಲರೂ ಬಹಳ ಚೆನ್ನಾಗಿ ನೋಡಿಕೊಂಡರು. ಆದರೆ ನಾನು ಅವರ ಮನೆಗೆ ಹೋದಾಗ ಅವರು ಊಟ ಉಪಚಾರ ಮಾಡುವುದರಲ್ಲೇ ಬಿಸಿಯಾಗಿದ್ದರು. ಯಾರೂ ಸಹ ನನ್ನ ಬಳಿ ಸ್ವಲ್ಪ ಸಮಯವನ್ನು ಕಳೆಯಲಿಲ್ಲ ಎಂದು ಹೇಳಿ ಬೇಸರಗೊಂಡನು. ಆತ್ಮೇರೆ, ಯೇಸುಸ್ವಾಮಿ ಮರಿಯಳನ್ನು ಪ್ರಶಂಸಿಸಿದ್ದು ಇದೇ ಕಾರಣಕ್ಕಾಗಿಯೇ. ಮರಿಯಳು ಸರಿಯಾದದನ್ನೇ ಆಯ್ಕೆ ಮಾಡಿದ್ದಾಳೆ ಎಂದು ಹೇಳಿದ್ದು ಇದೇ ಕಾರಣಕ್ಕಾಗಿಯೇ. ಏಕೆಂದರೆ ಯೇಸುಸ್ವಾಮಿ ಬಹಳ ದಣಿದು ಬಂದಾಗ ಅವರಿಗೆ ಮುಖ್ಯವಾಗಿ ಬೇಕಾಗಿದ್ದು ದೈಹಿಕ ಆಹಾರವಲ್ಲ, ಬದಲಿಗೆ ಮನಸ್ಸಿಗೆ ಮುದ ನೀಡುವಂಥ ಆರೈಕೆ. ಅದನ್ನು ಮರಿಯಳು ಮಾಡುವುದನ್ನು ನಾವು ನೋಡುತ್ತೇವೆ. ಆದ್ಮೇಲೆ ನಾವು ಸಹ ಮರಿಯಳಂತೆ ಯೇಸುವಿನ ಸಂದೇಶವನ್ನು ಆಲಿಸಿ ಬೇರೆಯವರಿಗೆ ಸಾರಲು ಹಿಂಜರಿಯಬಾರದು. ದೇವರು ನಮಗೆ ಕರೆಯನ್ನು ನಮಗೆ ನೀಡಿದ್ದಾರೆ. ನಾವು ಹಿಂದು ಮುಂದೆ ನೋಡದೆ ದೇವರ ಚಿತ್ತಕ್ಕೆ ಮಣಿದು ಶುಭ ಸಂದೇಶವನ್ನು ಧೈರ್ಯದಿಂದ ಸಾರಬೇಕು. ಹಾಗಾದರೆ ನಾನು ಮತ್ತು ನೀವು ಹೇಗೆ ಮರಿಯಳಂತೆ ದೇವರ ವಾಕ್ಯ ಸಾರಲು ಸಿದ್ಧರಾಗೋಣ? ಮೊಟ್ಟ ಮೊದಲನೇದಾಗಿ, ಮರಿಯಳು ಲೌಕಿಕ ವಸ್ತುಗಳಿಗೆ ಕಿವಿಗೊಡದೆ ಯೇಸುವಿನ ಶುಭ ಸಂದೇಶವನ್ನು ಕೇಳಲು ಯೇಸುವಿನ ಪಾದದ ಬಳಿ ಕುಳಿತುಕೊಂಡಳು. ಹಾಗೆಯೇ ನಾವು ಕೂಡ ಯೇಸುವಿನ ಪಾದದ ಬಳಿ ಕೆಲವು ಕ್ಷಣ ಕಳೆಯೋಣ. ಕ್ರಿಸ್ತ ನಮಗಾಗಿ ಏನು ಹೇಳಲು ಬಯಸುವರು ಎಂದು ಆಲಿಸೋಣ. ಎರಡನೆಯದಾಗಿ ಆತ್ಮೀಯರೇ, ಒಂದು ನಾಣ್ಯಕ್ಕೆ ಹೇಗೆ ಎರಡು ಮುಖಗಳುಂಟೋ ಅದೇ ರೀತಿ ಮನುಷ್ಯನಲ್ಲಿ ಪ್ರೀತಿ ಮತ್ತು ಸೇವೆ ಎರಡಕ್ಕೂ ಪ್ರಾಮುಖ್ಯತೆಯನ್ನು ನೀಡಬೇಕಾಗಿದೆ. ಮರಿಯಳು ಪ್ರೀತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾಳೆ. ಮಾರ್ತಳು ಸೇವೆ ಎಂದು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾಳೆ. ಆದರೆ ಪ್ರೀತಿ ಮತ್ತು ಸೇವೆ ತುಂಬಿದ ಜೀವನ ಸಾಮರಸ್ಯದ ಜೀವನವಾಗಿದೆ. ಕೊನೆಯದಾಗಿ ಆತ್ಮೀಯರೇ, ಯಾಕೋಬನ ಗ್ರಂಥ ಅಧ್ಯಾಯ 2 ವಚನ 14 ಹೇಳುವಂತೆ, ಸಹೋದರರೇ, ಒಬ್ಬನು ತನಗೆ ವಿಶ್ವಾಸ ಇದೆ ಎಂದು ಕೊಚ್ಚಿಕೊಂಡು ಅದನ್ನು ಕಾರ್ಯತಃ ವ್ಯಕ್ತಪಡಿಸದಿದ್ದರೆ ಅದರಿಂದ ಪ್ರಯೋಜನ ಏನು? ಆದ್ದರಿಂದ ಆತ್ಮೀಯರೇ, ಕೇವಲ ವಿಶ್ವಾಸ ಮಾತ್ರವಲ್ಲ, ಬದಲಿಗೆ ವಿಶ್ವಾಸ ಮತ್ತು ಕೆಲಸ ಎರಡೂ ನಮ್ಮ ಜೀವನದಲ್ಲಿ ಸಮನಾಗಿರಲು ಭಕ್ತಿಯಿಂದ ಪ್ರಾರ್ಥಿಸೋಣ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.